तमस्तु मा विद्विषावै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः, गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. 7ನೇ ಅಧ್ಯಾಯದಿಂದ ಈ ಮುಂದಿನ 6 ಅಧ್ಯಾಯಗಳು ಭಗವಂತ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಯಾಕೆ ನಾವು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು? ನೋಡಿ, ಜೀವನದಲ್ಲಿ ಜೀವನ ಹೀಗೆ ಇರಬೇಕು ಅಥವಾ ಜೀವನ ಅಂದ್ರೇನು, ಏನು ಜೀವನದ ಅರ್ಥ, ನನ್ನ ಪಾತ್ರ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಸ್ಪಷ್ಟವಾಗಿ ಬದುಕು ಸುಲಭ ಆಗತ್ತೆ ಒಂದು ರೀತಿಯಲ್ಲಿ. ಇನ್ನೊಂದು, ಬದುಕನ್ನು ಸುಂದರಗೊಳಿಸ್ಕೊಳ್ಳಿಕ್ಕೂ ನಮಗೆ ಸಾಧ್ಯ ಆಗುತ್ತೆ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡದೆ ಏನಾಗುತ್ತೋ ಹಾಗೆ ನಡ್ಕೊಂಡು ಇರಲಿ ಬಿಡು ಪರವಾಗಿಲ್ಲ ಅಂದರೆ ನಾವು ಅದನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಈ ಮೊದಲ 6 ಅಧ್ಯಾಯಗಳಲ್ಲಿ ನಾನು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಭಗವಂತ ಅಂದರೆ ಏನು ಅನ್ನೋದನ್ನು ಇಲ್ಲಿಂದ ತಿಳ್ಕೊಳ್ತಾ ಇದ್ವಿ. 7ನೇ ಅಧ್ಯಾಯದಿಂದ 8-9 ಶ್ಲೋಕಗಳನ್ನು ನೋಡಿದ್ವಿ. ಅದರಲ್ಲಿ ಭಗವಂತ ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಅಧಿಕಾರಿ ಯಾರು ಅಂತ ಹೇಳುವಾಗ ಅವನು ಮಯ್ಯಾಸಕ್ತ ಅಂತ ಹೇಳ್ದ ಅವನ ಮಾತನ್ನು. ಮಯ್ಯಾಸಕ್ತ ಅಂದರೆ ನನ್ನನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋವಂತಹ ಸ್ಥಿತಿಗೆ ಮಯ್ಯಾಸಕ್ತ. ಇಲ್ಲಿ ನಾನು ಅಂದರೆ ಭಗವಂತ ಆಯ್ತಾ. ಆ ಭಗವಂತನ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ರೆ ಮಾತ್ರ ಅದು ಮಯ್ಯಾಸಕ್ತ. ಬಹಳ ಮುಖ್ಯವಾದ ಶಬ್ದ ಅದು, ಮಯ್ಯಾಸಕ್ತ. ಮದಾಶ್ರಯ ಅಂತ ಒಂದು ಶಬ್ದವನ್ನು 1ನೇ ಶ್ಲೋಕದಲ್ಲೇ ಇದನ್ನೆಲ್ಲ ಹೇಳ್ದ. ಮದಾಶ್ರಯ ಅಂತಂದರೆ ಸಂಶಯನೇ ಇಲ್ಲದೆ ಇರೋ ಹಾಗೆ. ಹೇಳ್ತಾರೆ ಏನೋ ದೇವರನ್ನು ನಂಬ್ಕೊಂಡ್ರೆ ಎಲ್ಲ ಒಳ್ಳೆಯದಾಗತ್ತೆ, ಎಲ್ಲ ಆಗ್ತಾ ಇದೆ ನಮಗೆ, ಆ ಥರ ಎಲ್ಲ ಸಂಶಯ ಇದ್ದರೆ ಅದು ನಡೆಯೋದಿಲ್ಲ. ಮದಾಶ್ರಯ ಅಂತ ಹೇಳಿದ್ರೆ ಆ ಸಂಶಯ ಇಲ್ಲದೆ ಇರುವಂಥದ್ದು. ಆ ಸಂಶಯ ಹೋಗ್ಲಿಕ್ಕೆ ಏನು ಮಾಡಬೇಕು? ಯೋಗಂ ಯುಂಜನ್ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ. ಯೋಗಂ ಯುಂಜನ್ ಅಂದರೆ ಏನು? ನಾವು ಮಾಡುವ ಕರ್ಮ ಆಗಲಿ, ಶ್ರವಣ ಮನನ ನಿಧಿಧ್ಯಾಸನ ಎಲ್ಲವೂ ಆ ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದಾಗಬೇಕು. ಕೆಲವರಿಗೆ ಹಣದಿಂದ ಸಂತೋಷ ಸಿಗುತ್ತೆ, ಕೆಲವರಿಗೆ ಹೆಣ್ಣಿನಿಂದ ಸಂತೋಷ ಸಿಗುತ್ತೆ. ಆದರೆ ನಮಗೆ ಇಲ್ಲಿ ಪುರಂದರದಾಸರ ಒಂದು ಕೃತಿಯಲ್ಲಿ ಹೇಳ್ಕೊಳ್ತಾರೆ, ಭಗವಂತ ನನಗೆ ನಿನ್ನ ನೆನೆಸ್ಕೊಳ್ಳೋದ್ರಲ್ಲೇ ಸಂತೋಷ. ನನಗೆ ಭಗವಂತ ನಿನ್ನನ್ನು ನೆನೆಸ್ಕೊಳ್ಳೋದ್ರಲ್ಲೇ ನನಗೆ ಸಂತೋಷ ಇರೋದು ಅಂತ. ಇದು ಪುಣ್ಯಾತ್ಮರಿಗೆ ಮಾತ್ರ ಸಾಧ್ಯ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಎಲ್ರಿಗೂ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತನನ್ನು ನೆನೆಯೋದ್ರಲ್ಲಿ ನಮಗೆ ಸಿಗೋ ಸಂತೋಷ ಸುಖ ಇದೆಯಲ್ಲ, ಆ ರುಚಿ ಸಿಗಬೇಕಾದ್ರೆ ಬಹಳ ಸಾಧನೆ ಮಾಡಬೇಕು, ಆವಾಗಷ್ಟೇ ಅದು ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಹೊರಗಡೆ ಪ್ರಪಂಚದಲ್ಲಿ ನಾವು ಏನು ನೋಡ್ತಿದ್ದೀವಿ ಅದರಲ್ಲಿ ಬೇಗ ಸುಖ ರುಚಿ ಸಿಕ್ಬಿಡುತ್ತೆ ನಮಗೆ. ಆದರೆ ಆ ಭಗವಂತನಲ್ಲಿ ಸಿಗಬೇಕು ಅಂದರೆ ಅಲ್ಲಿ ಸಾಧನೆ ಆಗಬೇಕು. ವಿಷಯ ಪ್ರಪಂಚ ಏನಿದೆ ಅದನ್ನು ಪ್ರೀತಿಸೋದು ಬಹಳ ಸುಲಭ. ಕಾಣದೇ ಇರುವಂತಹ ಭಗವಂತನನ್ನು ಪ್ರೀತಿಸೋದಿದೆಯಲ್ಲ, ಅದಕ್ಕೆ ಸಾಧನೆ ಬೇಕು. ಏನದು ಸಾಧನೆ? ನಮ್ಮ ಗುರಿ ಭಗವಂತನೇ ಆಗಿದ್ದರೆ ನಾವು ನಡೆಯುವ ದಾರಿ ಕೂಡ ಭಗವಂತನೇ ಆಗಿರಬೇಕು. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಗೋಲ್ ಶುಡ್ ಬಿ ಗಾಡ್ ಆ್ಯಂಡ್ ದ ಪಾತ್ ಶುಡ್ ಆಲ್ಸೋ ಬಿ ಗಾಡ್. ಅಂದರೆ ಎಲ್ಲವೂ ಅವನಿಗೆ ಅರ್ಪಿತವಾಗಿದ್ದರೆ ಮಾತ್ರ ನಮಗೆ ಆ ಮೋಕ್ಷ ಸಾಧ್ಯ ಆಗತ್ತೆ ಅನ್ನೋದು ಹೇಳ್ತಾರೆ. ಹಾಗಾಗಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಅವನನ್ನು ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲದರಲ್ಲೂ ಇದ್ದಾನೆ. ಅವನ ಒಂದು ವಿಭೂತಿಯನ್ನು ಅವನು ಹೇಳ್ತಾ ಹೋಗ್ತಾನೆ.
9ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಆ ಭೂಮಿಯಲ್ಲಿ ಬರುವಂತಹ ಪವಿತ್ರ ಗಂಧವು ನಾನು ಅಂತ ಹೇಳ್ತಾನೆ ಅಲ್ವಾ, ಅದನ್ನು ನೋಡಿದ್ವಿ. ಮತ್ತು ಅಗ್ನಿಯಲ್ಲಿರುವ ತೇಜಸ್ಸು ಕೂಡ ನಾನು ಅಂತ ಹೇಳಿದ್ದಾನೆ. ಮುಂದುವರಿಸ್ತಾ ಮುಖ್ಯವಾದ ಎಲ್ಲೆಲ್ಲಿ ವಿಚಾರಗಳಿದೆ ಅಲ್ಲೆಲ್ಲ ನಾನು ಏನಾಗಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಏನಿದ್ರ ಅರ್ಥ? ಇವಾಗ ನೋಡಿ, ಇದುವರೆಗೂ ನೀರು ಅನ್ನೋದನ್ನು ನಾವು ಬಳಸ್ತಾನೆ ಬಂದಿದ್ದೀವಿ ಹುಟ್ಟಿದಾಗಿಂದ ಎಲ್ಲದಕ್ಕೂ. ಆ ನೀರಿಲ್ಲದೆ ಇದ್ದರೆ ಒಂದಿನ ನೀರು ಬರಲಿಲ್ಲ ಅಂದರೆ ಎಷ್ಟು ಚಡಪಡಿಸ್ತೀವಿ ಅಲ್ವಾ. ಆ ನೀರು ಅನ್ನೋದು ಭಗವಂತ, ಅದೇ ಭಗವಂತ ಅನ್ನೋ ಒಂದು ದೃಷ್ಟಿ ಬದಲಾಗ್ಬಿಟ್ರೆ ನಮಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಅಷ್ಟೇ ನಾವು ಮಾಡ್ಕೊಳ್ಬೇಕಾಗಿರೋ ಸಾಧನೆ. ಇದುವರೆಗೂ ನೀರು ಬಳಸಿದ್ದೀವಿ, ನೀರೇನು ಯಥೇಚ್ಛವಾಗಿ ಹೇಗೆ ಬೇಕೋ ಹಾಗೆ ಬಳಸಿದ್ದೀವಿ. ಆ ಬಳಸುವಾಗ ಅದು ಭಗವಂತ ಅನ್ನೋ ಭಾವನೆ ಒಂದು ಉಟ್ಕೊಳುತ್ತಲ್ಲ, ಅಷ್ಟೇ ಬದಲಾವಣೆ ಆಗಬೇಕಾಗಿರೋದು. ದೃಷ್ಟಿಯ ಬದಲಾವಣೆ ಅಂದರೆ ಅದೇ. ಹಾಗೆ ಎಲ್ಲದರಲ್ಲೂ ಭಗವಂತನನ್ನೇ ನೋಡೋದು. ಪರ ಅಪರ, ಜಡ ಚೈತನ್ಯ, ಪ್ರಕೃತಿ ಪುರುಷ ಎಲ್ಲವೂ ಅವನೇ. ಅದನ್ನು ಮುಂದುವರಿಸ್ತಾ ಈಗ 10ನೇ ಶ್ಲೋಕವನ್ನು ನೋಡೋಣ. ಬೀಜಂ ಮಾಂ ಸರ್ವಭೂತಾನಾಂ ವೇದ್ಧೇ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಎಲ್ಲ ಜೀವರಾಶಿಗಳಿಗೆ ನಾನೇ ಸನಾತನವಾದ ಬೀಜವು. ಹೇ ಪಾರ್ಥ, ಬುದ್ಧಿವಂತರಲ್ಲಿರುವ ಬುದ್ಧಿಯು ನಾನು, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ. ಬುದ್ಧಿವಂತರಲ್ಲಿರುವ ಬುದ್ಧಿಯು ನಾನು ಅಂತ ಹೇಳ್ತಾನೆ. ನೋಡಿ, ಬುದ್ಧಿವಂತ ಅಂತ ಯಾರಿಗೆ ಹೇಳ್ತೀವಿ? ಯಾರಿಗೆ ಬುದ್ಧಿ ಚೆನ್ನಾಗಿದೆಯೋ, ಒಳ್ಳೆ ಬುದ್ಧಿ ಇದೆಯೋ ಅವನನ್ನು ಬುದ್ಧಿವಂತ ಅಂತ ಹೇಳ್ತೀವಿ. ಹೇಗೆ ಗೊತ್ತಾಗುತ್ತೆ ಇವನು ಬುದ್ಧಿವಂತ ಅಂತ? ಅವನು ಭಾಳ ಬುದ್ಧಿವಂತಪ್ಪ ಅಂತ ಹೇಳ್ತೀವಲ್ವ. ಹೇಗದು ಅಂದರೆ, ಅವನು ಏನನ್ನೇ ಕಲೀಲಿ, ಯಾವುದೇ ಸ್ಥಿತಿಯಲ್ಲಿರಲಿ, ಯಾವುದೇ ಸಂದರ್ಭದಲ್ಲಿರಲಿ, ಅವನು ತೆಗೆದುಕೊಳ್ಳುವ ನಿರ್ಣಯಗಳು ಸಮರ್ಪಕವಾಗಿದ್ದರೆ ಅವನು ಬುದ್ಧಿವಂತ ಆಗ್ತಾನೆ. ಅಂದರೆ ಸಮರ್ಪಕ ಅಷ್ಟೇ ಅಲ್ಲ, ಹೆಚ್ಚು ಸಮಯವಿಲ್ಲದೆ ಆ ಸರಿಯಾದ ನಿರ್ಧಾರಕ್ಕೆ ಬರ್ತಾನಲ್ಲ, ಅದು ಬುದ್ಧಿವಂತಿಕೆ. ನಾವು ಬರ್ತೀವಿ ಸರಿಯಾದ ನಿರ್ಧಾರಕ್ಕೆ, ನಿಧಾನ ಆಗೋಗುತ್ತೆ. ಇದು ಯಾಕೋ ಸರಿ ಹೋಗಲಿಲ್ಲ, ಇದು ಸರಿ ಇರ್ಬೋದು, ಇದು ಯಾಕೋ ಸರಿ ಹೋಗಿರಲಿಲ್ಲ, ಇದು ಸರಿ ಇರ್ಬೋದು. ಆ ಥರ 2-3 ಸ್ಥಿತಿಗಳನ್ನು ನೆಗೆಟ್ ಮಾಡಿ ಆ ನಂತರ ಬರ್ತೀವಲ್ಲ, ಅದು ಅಲ್ಲ. ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನು ಯಾರು ತಗೊಳ್ಳಿಕ್ಕಾಗುತ್ತೋ ಕಡಿಮೆ ಸಮಯದಲ್ಲಿ, ಅವನನ್ನು ಬುದ್ಧಿವಂತ ಅಂತ ಹೇಳ್ತೀವಿ. ಭಗವಂತ ಇಲ್ಲಿ ಹೇಳ್ತಾನೆ, ಜೀವರಾಶಿಗಳಿಗೆಲ್ಲ ನಾನೇ ಸನಾತನವಾದ ಬೀಜವು. ಸನಾತನ ಅಂತ ಹೇಳಿದ್ರೆ ಬಹಳ 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 ಹಳೆಯದು, ಬಹಳ ವರ್ಷಗಳಿಂದ ಇರುವಂಥದ್ದಕ್ಕೆ ಸನಾತನ ಅಂತ ಹೇಳ್ತೀವಿ. ಆ ಬೀಜ, ಈಗ ಬೀಜ ಇದ್ರೆ ತಾನೇ ಮರ ಬರೋದು, ಗಿಡ ಬರೋದು. ಆ ಬೀಜವೇ ನಾನು. ಅಂದರೆ ಅವನ ಬೀಜವನ್ನು ಸೃಷ್ಟಿ ಮಾಡಲಿಲ್ಲ, ಅವನೇ ಬೀಜ ಆಗಿದ್ದಾನೆ ಅಂತ. ಆ ಬೀಜವು ಅವನೇ ಆಗಿದ್ದಾನೆ. ಬುದ್ಧಿವಂತರಲ್ಲಿ ಬುದ್ಧಿಯು ನಾನು. ಯಾರೋ ಬುದ್ಧಿವಂತರಿದ್ದಾರೆ ಅಲ್ಲಿ ಅಂತ ಹೇಳಿದ ಕೂಡಲೇ ನಮ್ಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗುತ್ತೆ, ಸಹಜವಾಗಿ ಅಲ್ವಾ. ಯಾಕದಕ್ಕೆ ಹೆಚ್ಚಾಗುತ್ತೆ? ಅಲ್ಲಿ ಅದು ಕೂಡ ಭಗವಂತನೇ. ಅದರಿಂದಲೇ ನಮಗೆ ಆ ರೀತಿಯ ಒಂದು ರೆವರೆನ್ಸು, ಡಿಸಿಪ್ಲಿನ್ನು, ರೆಸ್ಪೆಕ್ಟು ಎಲ್ಲ ಬರೋದು ಆ ವ್ಯಕ್ತಿಯ ಬಗ್ಗೆ. ಅಲ್ಲಿ ಆ ಬುದ್ಧಿವಂತನಲ್ಲಿ ಇರುವಂಥ ಬುದ್ಧಿ ಕೂಡ ನಾನು ಅಂತ ಹೇಳ್ತಾನೆ. ಅದು ಭಗವಂತನ ಪ್ರಕಟವಾಗುವ ಸ್ಥಳಗಳು, ಭಗವಂತ ಪ್ರಕಟ ಆಗುವ ಸ್ಥಳಗಳು. ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನು ಹೇಳಿದೆ. ತೇಜಸ್ವಿ ಅಂತ ಏನು ಹೇಳ್ತೀವಿ, ಆ ಸಾಧನೆಯನ್ನು ಮಾಡಿದಾಗ ಆ ಕಣ್ಣಿನಲ್ಲಿ ಒಂದು ಹೊಳಪಿರುತ್ತೆ. ನೀವೆಷ್ಟೋ ಯೂಟ್ಯೂಬ್ ವೀಡಿಯೋಸ್ಗಳನ್ನೇ ನೋಡ್ತಾ ಇದ್ದರೆ ಕೆಲವು ಬ್ರಹ್ಮಚಾರಿಗಳು ಮಾತನಾಡ್ತಾರೆ. ಆ ಮಾತಿನಲ್ಲಿ ಎಷ್ಟು ಸ್ಪಷ್ಟತೆ, ಎಷ್ಟು ಗಾಂಭೀರ್ಯ, ಅದರ ಜೊತೆಗೆ ಆ ಕಣ್ಣುಗಳಲ್ಲಿನ ತೇಜಸ್ಸು ಅಲ್ವಾ. ಆ ತೇಜಸ್ಸು ಹೇಳ್ತಾನೆ ನಾನು ಅಂತ ಭಗವಂತ ಹೇಳ್ತಾನೆ. ಎಲ್ಲೆಲ್ಲಿದ್ದಾನೆ ಅನ್ನೋದಕ್ಕೆ ಇವು ಕೆಲವು ಉದಾಹರಣೆಗಳಷ್ಟೇ. ಆ ತೇಜಸ್ಸು ಕೂಡ ನಾನೇ ಅಂತ ಹೇಳ್ತಾನೆ.
ಆ ತೇಜಸ್ಸಿಗೆ ನಾವು ನಮಸ್ಕಾರ ಮಾಡುವಂಥದ್ದು ಅಲ್ವಾ, ಆ ಬುದ್ಧಿವಂತರಿಗೆ ನಾವು ನಮಸ್ಕಾರ ಮಾಡುವಂಥದ್ದು. ಮುಂದುವರೆಸ್ತಾ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತ ವಂಶದಲ್ಲಿ ಶ್ರೇಷ್ಠನಾದ ಹೇ ಅರ್ಜುನ, ಬಲವಂತರಲ್ಲಿ ಕಾಮರಾಗಗಳಿಲ್ಲದ ಶುದ್ಧವಾದ ಬಲವು ನಾನೇ. ಸಮಸ್ತ ಜೀವಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ನೋಡಿ, ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. ಅರ್ಜುನನಿಗೆ ಇಲ್ಲಿ ಏನಂತ ಕರೀತದೆ? ಭರತ ವಂಶದಲ್ಲಿ ಶ್ರೇಷ್ಠನಾದವನು ಅಂತ, ಭರತರ್ಷಭ ಅಂತ. ನೀನು ಭರತ ವಂಶದಲ್ಲಿ ಶ್ರೇಷ್ಠವಾದವನು, ನೀನು ಯೋಗ್ಯವಾದ ಕೆಲಸಗಳನ್ನೇ ಮಾಡಿದ್ಯಾ ಅನ್ನೋದ್ರಲ್ಲಿ ಈ ರೀತಿಯಾಗಿ ಸಂಬೋಧಿಸ್ಬಿಟ್ಟಿದ್ದಾನೆ ಕೃಷ್ಣನೇ. ಬಲವಂತರಲ್ಲಿ ಕಾಮರಾಗಗಳಿಲ್ಲದ ಶುದ್ಧವಾದ ಬಲವು ನಾನು. ನೋಡಿ, ಕಾಮರಾಗಗಳಿಲ್ಲದೆ ಇರುವಂತಹ ಶುದ್ಧವಾದ ಬಲವು, ಆ ಬಲ ನಾನು ಅಂತ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಅಂದರೆ ನನಗೆ ಅದನ್ನು ತಗೊಳ್ಳೋದಕ್ಕೆ ಅಧಿಕಾರ ಇರೋದಿಲ್ಲ, ಆದರೂ ನಾನು ಬಲವಂತವಾಗಿ ಅದನ್ನು ತಗೊಳ್ತೀನಿ ಅಂತ ಅಂದರೆ ಅದು ನನ್ನದಲ್ಲ. ಇಲ್ಲಿ ಕಾಮ ಅಂತ ಹೇಳುವಾಗ ಬರೀ ಶಾರೀರಿಕ ಅಂತ ಇಲ್ಲ. ಹಣ ಇರ್ಬೋದು, ಮತ್ತೊಬ್ಬರ ಆಸ್ತಿ ಅಂತಸ್ತಿರ್ಬೋದು, ಎಲ್ಲವನ್ನು ಅದು ಕಾಮವೇ. ಅಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ, ಧರ್ಮವಾಗಿ ಅದು ನನಗೆ ಸಿಗಬೇಕೋ ಆಗ ನಾನು ಅದನ್ನು ತಗೊಳ್ಬೋದು. ಆದರೆ ಧರ್ಮಕ್ಕೆ ವಿರುದ್ಧವಾದ ಏನಾದರೂ ಆಸೆಗಳಿದ್ದರೆ ಅದು ನಾನಲ್ಲ ಅಂತ ಭಗವಂತ ಸ್ಪಷ್ಟ ಹೇಳ್ತಾರೆ. ಧರ್ಮಕ್ಕೆ ವಿರುದ್ಧವಲ್ಲದ, ಸಮಸ್ತ ಜೀವಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ಆಸೆ ಇರಬೇಕು, ಆದರೆ ಅದು ಧರ್ಮವಾಗಿರಬೇಕು. ಈ ಒಂದ್ಸಲ ಯಾವಾಗಲೂ ಹೀಗೆ ಮಾತನಾಡ್ತಾ ಇರುವಾಗ ಎಲ್ಲದಕ್ಕೂ ಧೈರ್ಯ ಬೇಕು, ಧೈರ್ಯ ಇದ್ದರಷ್ಟೇ ನಾನು ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡ್ರೆ ಧೈರ್ಯ ಇದೆ. ಆ ಧೈರ್ಯದಲ್ಲಿ ನಾನು ಬೇಡವಾದ್ದನ್ನೆಲ್ಲ, ಅಲ್ಲಿ ಧರ್ಮ ಕೂಡ ಇರಬೇಕು, ಧೈರ್ಯದ ಜೊತೆಗೆ ಧರ್ಮ ಕೂಡ ಇರಬೇಕು. ಈಗ ಧರ್ಮದಲ್ಲಿ ಇದ್ದೀನಿ ನಾನು ಅಂದರೆ ಅದನ್ನು ನನ್ನ ಮಟ್ಟಿಗೆ ನಾನು ಅಳವಡಿಸ್ಕೊಳ್ಳೋಷ್ಟು ಧೈರ್ಯನಾದರೂ ನನಗಿರಬೇಕು ಅಲ್ವಾ. ಹಾಗೆ ಆ ಧರ್ಮ, ನನ್ನ ಧರ್ಮವನ್ನು ನಾನು ಕಾಪಾಡಿಕೊಳ್ಳೋಷ್ಟು ಧೈರ್ಯ ಕೂಡ ನನಗಿರಬೇಕು. ಭಗವಂತ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ಈ ಆಸ್ತಿ ನನ್ನದಿದೆ, ಅದ್ರ ಬಗ್ಗೆ ನಾನು ಆಸೆಯನ್ನು ಇಟ್ಕೊಂಡಿದ್ದೀನಿ. ಹೌದು, ನಾನು ಇದು ಇವರೆಲ್ಲ ನನ್ನ ಮಕ್ಕಳು ಚೆನ್ನಾಗಿ ಇಟ್ಕೊಳ್ಬೇಕು, ಧರ್ಮ ಅದು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಇವೆಲ್ಲವೂ ಧರ್ಮವೇ. ಆದರೆ ನನ್ನದಲ್ಲದೆ ಇರೋ ಬಗ್ಗೆ ನಾನು ಆಸೆ ಪಡ್ತೀನಲ್ಲ, ಅದು ಧರ್ಮವಲ್ಲ. ಭಗವಂತ ಇರ್ತಾನೆ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ. ಯಾವಾಗಲೂ ನಾವು 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ತಗೊಳ್ಳುವಾಗ ಮೊದಲನೇದು ಧರ್ಮವೇ. 4 ಪುರುಷಾರ್ಥಗಳನ್ನು ನಾವು ಪಡ್ಕೊಳ್ಬೋದು ಮನುಷ್ಯ ಜನ್ಮದಲ್ಲಿ ಅಂತ ಏನು ಅಂದ್ಕೊಳ್ತೀವಿ, ಆ ಮೊದಲನೇದು ಧರ್ಮವೇ. ಅದಾದ ನಂತರ ಉಳಿದಿದ್ದೆಲ್ಲ ಧರ್ಮದಿಂದ ಸಂಪಾದನೆ ಮಾಡು. ಆ ಸಂಪಾದನೆಯಲ್ಲಿ ಕಾಮ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಧರ್ಮವಾಗಿ ದುಡಿದಿದ್ದ ಹಣದಲ್ಲಷ್ಟೇ ನೀನು ಏನು ಬೇಕೋ ಅದನ್ನು ತಗೊಳ್ಳಿಕ್ಕೆ ಸಾಗೋದು, ನಿನ್ನ ಕಾಮನೆಗಳನ್ನು ಪೂರ್ತಿಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಅದರಿಂದ ಮೊದಲು ಧರ್ಮ. ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂತ. ಮುಂದುವರೆಸ್ತಾ ಯೇ ಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಸತ್ವ, ರಜ, ತಮ ಎಂಬ 3 ಭಾವಗಳಿಂದ ಕೂಡಿದ ಪ್ರಕೃತಿಯು ನನ್ನಿಂದಲೇ ಬಂದುದು ಎಂದು ತಿಳಿ.
ಆದರೂ ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿರುತ್ತವೆ. ಇದು ಬಹಳ ಸುಂದರವಾದ ಇದು. ಅವುಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿವೆ, ಅವು ನನ್ನಲ್ಲಿವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸಾತ್ವಿಕ ಗುಣ, ರಾಜಸಿಕ ಗುಣ ಮತ್ತು ತಮೋ ಗುಣ ಅಲ್ವಾ. ಇವು ಭಾವಗಳು. ಈ 3 ಕೂಡ, ಈ 3ರ ಪ್ರಕೃತಿ ನನ್ನಿಂದಲೇ ಬಂದಿರೋದು ಅಂತ ಭಗವಂತ ಹೇಳ್ತಾನೆ. ಈ 3 ರಜಸ್ಸು, ಸತ್ವ, ರಜಸ್ತಮ, ಈ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಈ ಪ್ರತಿಯೊಬ್ಬರಲ್ಲೂ ಇರುವಂತಹ ಈ ಗುಣಗಳು ಕೂಡ ಭಗವಂತನೇ. ನಾವು ಯಾವ ಗುಣವನ್ನು ಇಲ್ಲಿ ಏತು ಅಂತ ಹೇಳೋ ಹಾಗೆ ಇಲ್ಲ. ಆ ಪ್ರಕೃತಿಯಲ್ಲಿ ಆ 3 ಗುಣಗಳು ಇದೆ. ನಾನು ಅವುಗಳಲ್ಲಿಲ್ಲ ಅಂದರೆ ಏನು ಅಂತ ಹೇಳಿದ್ರೆ, ಆ 3 ಕೂಡ ನನ್ನ ಹಿಡಿತದಲ್ಲಿದೆ ಅಂತ. ಈ ಪ್ರಕೃತಿಯಲ್ಲಿರುವಂತಹ 3 ಗುಣಗಳು ನನ್ನ ಹಿಡಿತದಲ್ಲಿ ಇದೆ ಅಂತ. ಅಂದರೆ ಭಗವಂತನ ಹಿಡಿತದಲ್ಲಿದೆ. ಅಂದ್ರೇನು? ಆ 3 ಗುಣಗಳು ಕೇಳೋ ಹಾಗೆ ಭಗವಂತ ಕೇಳ್ತಾ ಇಲ್ಲ, ಭಗವಂತ ಹೇಳಿದ ಹಾಗೆ ಅವೆಲ್ಲ ಕೇಳ್ತಾ ಇದೆ. ಆ ಚೈತನ್ಯ ಶಕ್ತಿ ನನ್ನಲ್ಲಿರೋದು, ಅದರಲ್ಲಿ ಈ 3 ಗುಣಗಳು ಇದೆ. 3 ಗುಣಗಳಲ್ಲಿ ಚೈತನ್ಯ ಇಲ್ಲ. ಅಂತೀವಲ್ಲ, ಶರೀರ, ಮನಸ್ಸು, ಬುದ್ಧಿಯಲ್ಲಿ ಜೀವಾತ್ಮ ಇದೆಯಾ, ಅಥವಾ ಜೀವಾತ್ಮ ಇರೋದ್ರಿಂದ ಈ ಶರೀರ ಇದೆಯಾ? ಜೀವಾತ್ಮ ಇರೋದ್ರಿಂದ ಈ ಶರೀರ ಇದೆ. ಮೊದಲು ಶರೀರವನ್ನು ಮಾಡಿ ಆಮೇಲೆ ಜೀವ ತುಂಬಿದ್ದು ಅಲ್ಲ. ಆ ಜೀವಾತ್ಮ ಇರೋದ್ರಿಂದಲೇ ಈ ಶರೀರ. ಹಾಗೆ ನಾನು ಅವುಗಳಲ್ಲಿಲ್ಲ, ಅವುಗಳು ನನ್ನಲ್ಲಿವೆ, ಅಂದರೆ ನನ್ನ ಹಿಡಿತದಲ್ಲಿದೆ ಅಂತ ಭಗವಂತ ಹೇಳ್ತಾನೆ. ಮುಂದುವರಿಸ್ತಾ, ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಗುಣದ ವಿಕಾರಗಳಿಗೆ ಗುರಿಯಾಗಿ ಭ್ರಮೆಗಳಿಗೊಳಗಾಗಿರುವ ಜನರು ಪ್ರಕೃತಿಗಿಂತ ವಿಲಕ್ಷಣವಾದ ನನ್ನ ಅವ್ಯಯ ಸ್ವರೂಪವನ್ನು ಅರಿಯರು. ತ್ರಿಗುಣದ ವಿಕಾರ ಅಂದರೆ ಸತ್ವ, ರಜಸ್, ತಮೋ ಗುಣಗಳ ವಿಕಾರ. ಅದರ ವಿಕಾರಗಳಿಗೆ ನೋಡಿ, ನಾವು ಪ್ರಕೃತಿಯಲ್ಲಿ ಏನು ನಡೀತಾ ಇದೆ, ಜಗತ್ತಿನಲ್ಲಿ ಏನು ನಡೀತಾ ಇದೆ, ಅದ್ರ ಜೊತೆ ಬೇಗ ಸ್ಪಂದಿಸ್ಬಿಡ್ತೀವಿ. ನಾವು ಬದುಕ್ತಾ ಇರೋದೇ ಮಾಯೆಯಲ್ಲಿ ಅಂತ ಭಗವಂತ ಹೇಳೋದು. ಮಾಯೆಯಲ್ಲೇ ಇದೆಲ್ಲವೂ ಮಾಯೆ. ಮಾಯೆ ಅಂದರೆ ಯಾವುದು? ಯಾವುದು ಅಶಾಶ್ವತವೋ ಅದೆಲ್ಲವೂ ಮಾಯೆ. ಈ 3 ಗುಣಗಳೇನಿದೆ, ಸತ್ವ, ರಜ, ತಮ ಗುಣಗಳು, ಅದರ ವಿಕಾರ ಅಂತಂದ್ರೇನು? ಕೆಲವು ಸಲ ಸತ್ವಗುಣ ಮೇಲೆ ಬಂದಿರುತ್ತೆ, ಕೆಲವು ಸಲ ರಜಸ್ಸು ಮೇಲೆ ಬಂದಿರುತ್ತೆ, ಕೆಲವು ಸಲ ತಮಸ್ಸು ಮೇಲೆ ಬಂದಿರುತ್ತೆ. ಅದು ಸಮವಾಗಿ ಯಾವತ್ತಿಗೂ ಇರೋದಿಲ್ಲ. ಆ ವಿಕಾರ, ಅದಕ್ಕೆ ಆ ವಿಕಾರಗಳಿಗೆ ಗುರಿಯಾಗಿ ಭ್ರಮೆಗೊಳಗಾಗಿರೋರು. ಭ್ರಮೆ ಯಾರೋ, ನಾವು ಎಷ್ಟು ಬೇಗ ಆ ಗುಣಗಳಿಂದ ಎಲ್ಲದನ್ನು ಜಡ್ಜ್ ಮಾಡಿಬಿಡ್ತೀವಿ ಅಂತಂದರೆ, ಇವತ್ತು ಅವರು ಸಾತ್ವಿಕವಾದ ಗುಣವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅವರು ಸಾತ್ವಿಕರು ಅಂತ ನಾವು ಒಂದು ಟೈಟಲ್ ಕೊಟ್ಬಿಡ್ತೀವಿ ಜಡ್ಜ್ ಮಾಡಿ. ಅವರು ಅದೇ ಒಂದು 2-3 ದಿನ ಆದಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಸಾತ್ವಿಕರೇನಲ್ಲ, ಅವರು ರಜಸ್ಸು ಇದೆ, ಅವರಲ್ಲಿ ಕೂಗಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನ ಆದಮೇಲೆ ನೋಡಿದ್ರೆ ತಮಸ್ಸು ಇದೆ ಅಲ್ವಾ. ನಾವು ಇವರು ಆ ಗುಣಗಳ ವಿಕಾರಗಳಿಗೆ ನಾವು ಒಂಥರ ಭ್ರಮೆಗೊಳಗಾಗಿ ಅವ್ರು ಹೀಗೆ ಅಂತ ತೀರ್ಮಾನ ಮಾಡಿಬಿಟ್ಟಿರ್ತೀವಂತೆ. ಆ ಗುಣಗಳ ವಿಕಾರದ ಹಿಂದೆ ಓಡ್ತಾ ನಾವೇನು ಮಾಡ್ತೀವಿ, ಆ ಗುಣಗಳ ಹಿಂದೆ ಇರುವ ಆ ಚೈತನ್ಯ ಶಕ್ತಿಯಾದ ಭಗವಂತನನ್ನು ನಾವು ನೋಡೋ ಪ್ರಯತ್ನನೇ ಮಾಡಲ್ಲ. ಹೇಳ್ತಾರಲ್ವ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಅದನ್ನು ನೋಡು ನೀನು ಅಂತ. ನಮಗೆ ಈ ಮಾಯೆಯೊಳಗೆ
ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು, ಬರೀ ಅದನ್ನೇ ನೋಡೋಕ್ಕಾಗೋದು. ಆಗ ಅವರಿಗೆ ಒಂದು ಟೈಟಲ್ ಜಡ್ಜು ಮಾಡಿಬಿಡ್ತೀವಿ, ಓ ಅವರು ತುಂಬ ರಾಜಸಿಕರಪ್ಪ, ಅವ್ರು ತುಂಬ ಸಾತ್ವಿಕರಪ್ಪ, ತಮಸ್ಸು, ಅವರಿಗೊಂದು ಟೈಟಲ್ ಕೊಟ್ಟು ನಾವು ಅದರಲ್ಲೇ ಮುಳುಗ್ಬಿಡ್ತೀವಿ. ಅದ್ರ ಹಿಂದೆ ಇರೋ ಚೈತನ್ಯ ಶಕ್ತಿಯನ್ನು ನಾವು ಗುರುತಿಸ್ಲಿಕ್ಕೆ ಹೋಗೋದೇ ಇಲ್ಲ. ನನ್ನ ಅವ್ಯಯ ಸ್ವರೂಪವನ್ನು ಅರಿಯರು ಅಂತ ಹೇಳ್ತಾನೆ ಭಗವಂತ. ಒಂಥರ ಭ್ರಮೆಗೊಳಗಾಗಿ ನಾವೆಲ್ಲರೂ ನೋಡ್ತಾ ಇರೋದು ಹಾಗೇನೆ, ಇವ್ರು ಹೀಗೆ ಅಂತ ಮಾಡಿಕೊಂಡು ಅಲ್ಲಿರೋ ಚೈತನ್ಯ ಶಕ್ತಿಯನ್ನು ನಾವು ನೋಡ್ತಾನೆ ಇಲ್ಲ. ನನ್ನ ಅವ್ಯಯವಾದ ನಿಜಸ್ವರೂಪ ಅಂದ್ರೇನು? ಆತ್ಮಶಕ್ತಿ, ನನ್ನಲ್ಲಿರುವ ಆ ಚೈತನ್ಯ ಶಕ್ತಿ, ಅದನ್ನು ಯಾರು ಗುರುತಿಸ್ತಾನೆ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಮುಂದುವರಿಸ್ತಾ, ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ತ್ರಿಗುಣ ರೂಪಿಯಾದ ನನ್ನ ಈ ದೈವೀ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ನನಗೆ ಶರಣಾಗತರಾದವರು ಮಾತ್ರ ಈ ಮಾಯೆಯನ್ನು ದಾಟಬಲ್ಲರು. ತ್ರಿಗುಣ ರೂಪಿಯಾದ ನನ್ನ ಈ ದೈವೀ ಮಾಯೆಗೆ, ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ಅದು ಮಾಯೆ. ಯಾರೋ ನಮ್ಮ ಜೊತೆ ಚಂದದಲ್ಲಿ ಮಾತಾಡಿದ್ರು, ವಿ ವಿಲ್ ಬಿ ಕ್ಯಾರಿಡ್ ಅವೇ ಅಲ್ವಾ? ಅದು ಸಾತ್ವಿಕ ಗುಣದಲ್ಲಿರ್ಬೋದು, ರಾಜಸಿಕ ಗುಣದಲ್ಲಿರ್ಬೋದು, ತಾಮಸಿಕ ಗುಣದಲ್ಲಿರ್ಬೋದು. ಅವರು ನಮ್ಮ ಜೊತೆ ಸ್ಪಂದಿಸಿದಾಗ, ನಾವು ಅವರ ಜೊತೆ ಮಾತನಾಡಿದಾಗಲಿ, ನಾವು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅವರ ಹಿಡಿತಕ್ಕೆ ಒಳಗಾಗ್ಬಿಡ್ತೀವಿ. ಈ ಅಟ್ಯಾಚ್ಮೆಂಟು, ಡಿಟ್ಯಾಚ್ಮೆಂಟು ಎಲ್ಲ ಆಗೋದು ಅದರಿಂದಲೇ. ಆ ಮಾಯೆಯನ್ನು ದಾಟೋದಿದೆಯಲ್ಲ, ಅದು ಕಷ್ಟ. ದಾಟೋದು ಅಂದ್ರೇನು ನೋಡಿ, ಈ ಮೂರು ಗುಣಗಳು ಎಲ್ಲರಲ್ಲೂ ಇದೆ, ಹೌದಾ? ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಮತ್ತು ಎಲ್ಲರಲ್ಲೂ ಇದೆ. ಆವತ್ತಿನ ದಿನ ಯಾವ ಗುಣ ಮೇಲೆ ಎದ್ದಿರುತ್ತೋ ಆ ರೀತಿ ನನ್ನ ವ್ಯಕ್ತಿತ್ವ ಇರುತ್ತೆ. ಬೆಳಗಿಂದ ಕೂತ್ಕೊಂಡು ನಾನು ಗೀತೆಯನ್ನು ಇವತ್ತು ಮಾತನಾಡಬೇಕು ಅಂತ ಅಧ್ಯಯನ ಮಾಡ್ತಿದ್ರೆ ನನ್ನಲ್ಲಿ ಸಾತ್ವಿಕ ಗುಣ ಇರುತ್ತೆ. ನಾಳೆ ಮತ್ತೇನೋ ಸಂಭ್ರಮ, ಯಾವುದೋ ಮದುವೆನಲ್ಲಿ ಓಡಾಡಬೇಕು ಅಂದರೆ ನನ್ನಲ್ಲಿ ರಾಜಸಿಕ ಗುಣ ಎದ್ದು ನಿಂತಿರುತ್ತೆ ಅಲ್ಲ. ಆದರೆ ಅವತ್ತಿನ ಒಂದು ಗುಣವನ್ನು ನೋಡಿ ನಾವು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿ ಅದ್ರ ಹಿಂದೆ ಇರೋ ಚೈತನ್ಯ ಶಕ್ತಿಯನ್ನು ನೋಡೋದು ಮರ್ತು ಬಿಡ್ತೀವಿ. ಆ ಮಾಯೆಯನ್ನು ದಾಟೋದಿದೆಯಲ್ಲ, ಅದು ಕಷ್ಟ. ಈಗ ಮಾಯೆಯನ್ನು ದಾಟಿ ನಿಂತಿದ್ದೀನಿ, ಏನಿಲ್ಲ, ನಾನು ಅದರಲ್ಲೆಲ್ಲ ಕ್ಯಾರಿ ಅವೇ ಆಗಲ್ಲ, ಐ ವೋಂಟ್ ಬಿ ಕ್ಯಾರಿಡ್ ಅವೇ ಬೈ ಆಲ್ ದೋಸ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಅಂತ ನಾನು ಅಂದ್ಕೊಂಡಿದ್ರೆ ಹೇಗಿರ್ಬೋದು ಯೋಚನೆ ಮಾಡಿದರೆ, ಆ ಮಾಯೆಯನ್ನು ದಾಟಿದ ವ್ಯಕ್ತಿ ಯಾರ ಬಗ್ಗೆನೂ ಜಡ್ಜ್ಮೆಂಟಲ್ಲಿ ಆಗಿರಲ್ಲ. ಇವ್ರು ಯಾವಾಗಲೂ ಹೀಗೆ ರಜಸ್ಸು ಅಂತ ಇಲ್ಲ. ನಾಳೆ ಆ ವ್ಯಕ್ತಿಯನ್ನು ಇವತ್ತು ರಾಜಸಿಕ ವ್ಯಕ್ತಿಯನ್ನು ನೋಡಿದ್ರು, ನಾಳೆ ಅವರು ಸಾತ್ವಿಕ ನೋಡ್ತಿದ್ದಾರೆ ಅಂದರೆ ಒಂದೊಂದು ದಿನ ಅವನು ಬಣ್ಣ ಬದಲಾಯಿಸ್ಕೊಳ್ತಾನೆ ಅಂತಲೂ ಅನ್ನಲ್ಲ. ಆ ಮಾಯೆಯನ್ನು ದಾಟಿರೋದು ಅಂದರೆ ಇವತ್ತು ಹೀಗಿದೆ ಅಷ್ಟೇ, ನಾಳೆ ಮತ್ತೊಂದು ಥರ ಇರುತ್ತೆ. ಅದರಿಂದ ಅದು ನನಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ಲ ಮಾಯೆ ದಾಟಿದ್ರೆ. ಮಾಯೆಯನ್ನು ದಾಟಿಲ್ಲ ಅಂತ ಹೇಳಿದ್ರೆ ನಾನು ಅವ್ರು ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ಸಾತ್ವಿಕ ಗುಣದವರಾಗಿದ್ದರೆ ಸಾತ್ವಿಕರಾಗೇ ಇರಬೇಕು ಅಂತ. ನಾನು ಏನಾದರೂ ಯಾವತ್ತಾದರೂ ರಾಜಸಿಕವಾಗಿ ಸ್ವಲ್ಪ ಜೋರಾಗಿ ಏನಾದರೂ ಮಾತನಾಡಿದ್ರೆ ಬಹುಶಃ ಹೇಳ್ಬೋದು, ಅಯ್ಯೋ ಭಗವದ್ಗೀತೆ ಓದ್ತಾರೆ ಇವರು. 3 ಗುಣಗಳು ನಮ್ಮಲ್ಲಿರುತ್ತೆ. ಮಾಯೆಯನ್ನು ದಾಟೋದು ಅಂತ ಹೇಳಿದ್ರೆ ಯಾರ ಬಗ್ಗೆನೂ ಜಡ್ಜ್ಮೆಂಟಲ್ ಆಗದೆ, ಅದು ಅವತ್ತಿನ ಅವರ ಗುಣ ಅಷ್ಟೇ ಅಂತ ತಿಳ್ಕೊಂಡು ಬಿಟ್ಬಿಡೋದಿದೆಯಲ್ಲ, ಮಾರನೇ ದಿನ ಏನೂ ಆಗೇ ಇಲ್ಲ ಅಂತ ಮಾತನಾಡ್ಲಿಕ್ಕಾಗುತ್ತಲ್ಲ, ಅದು ಮಾಯೆಯನ್ನು ದಾಟಿರೋ ಒಬ್ಬ ವ್ಯಕ್ತಿಯ, ಜ್ಞಾನಿಯ ಒಂದು ನಿಲುವು ಅಂತ ನನ್ನ ಅನಿಸಿಕೆ. ಯೋಚನೆ ಮಾಡ್ತಾ ಇದ್ದೆ, ಆ ಮಾಯೆ ದಾಟಿದರೆ ಹೇಗಿರ್ಬೋದು? ಬಹಳ ಕಷ್ಟ, ಹೌದು. ಅದನ್ನು ದಾಟೋದು ಹೇಗೆ?
ನನಗೆ ಶರಣಾಗತರಾದವರು ಮಾತ್ರ ಆ ಮಾಯೆಯನ್ನು ದಾಟಬಲ್ಲರು. ಭಗವಂತನಿಗೆ ಶರಣಾಗತರಾಗಬೇಕು. ಯಾವಾಗ ಹೇಳ್ತಿರ್ತೀವಲ್ವ, ನಾವು ಯಾವಾಗಲೂ ಬೇರೆಯವ್ರ ಕಡೆ ಹೇಳ್ತಾನೆ ಇರ್ತೀವಿ, ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು, ಅವ್ರು ಹೀಗೆ ಯಾಕೆ ಮಾಡೋದು, ಹಾಗೆ ಯಾಕೆ ಮಾಡೋದು ಅಲ್ವಾ. ಅದನ್ನು ಆ ಮಾಯೆಯನ್ನು ದಾಟಿ ನಿಲ್ಲೋದಿದೆಯಲ್ಲ, ಅದು ಯಾವಾಗ ಸಾಧ್ಯ ಆಗುತ್ತೆ? ಭಗವಂತನಿಗೆ ಶರಣಾದಾಗ ಮಾತ್ರ. ಭಗವಂತನ ಸೃಷ್ಟಿ ಎಲ್ಲವೂ ಭಗವಂತನೇ. ಅವರಲ್ಲಿರುವ ಪ್ರಕೃತಿ, ಪುರುಷ, ಗುಣ, ಎಲ್ಲ ಪ್ರಕೃತಿಯ ಗುಣಗಳು ಎಲ್ಲವೂ ಭಗವಂತನೇ ಅಂತ ಆದಮೇಲೆ ನಮ್ಮ ಕೆಲಸ ಏನಿದೆ ಅಲ್ಲಿ? ಆಗ ಮಾಯೆಯನ್ನು ನಾವು ದಾಟಲಿಕ್ಕೆ ಸಾಧ್ಯ ಆಗತ್ತೆ. ಅವನಿಗೆ ಶರಣ, ಭಗವಂತ ನೀನೇ ಅಂತ ಶರಣ. ಹಾಗಾದಾಗ ಮಾತ್ರ ಈ ಮಾಯೆಯನ್ನು ದಾಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾಯೆಯನ್ನು ದಾಟೋದು ಅಂತಂದರೆ ನಾವು ಈ ಸತ್ವ ರಜಸ್ತಮೋ ಗುಣಗಳ ಆಟಕ್ಕೆ ನಾವು ಒಳಗಾಗೋದೇ ಇಲ್ಲ. ಇವತ್ತು ಚೆನ್ನಾಗಿ ಮಾತನಾಡಿಸಿದ್ರು, ನಾಳೆ ಚೆನ್ನಾಗಿ ಮಾತನಾಡಿಸ್ಲಿಲ್ಲ, ಡೋಂಟ್ ವರಿ, ಏನೂ ಆಗಲ್ಲ ನಮಗೆ. ಮಾಯೆ ಅದೇನೆ, ಅದು ಆ ಮಾಯಾ ಜಾಲ ಅನ್ನೋದು ಅದೇನೆ. ಅದಕ್ಕೆ ನಮಗೆ ಹಿಡಿದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದೊಂದು ಸುಳಿ ಇದ್ದ ಹಾಗೆ. ಸಂಬಂಧಗಳಲ್ಲಿ ಸಿಲುಕ್ಬಿಡ್ತೀವಿ, ವಸ್ತುಗಳ ಅಟ್ಯಾಚ್ಮೆಂಟ್ ನಮಗೆ ಇರುತ್ತೆ. ಇದು ಎಲ್ಲವೂ ಮಾಯೆ, ಎಲ್ಲವೂ ಅಶಾಶ್ವತ ಆಗಿರೋದ್ರಿಂದ ಅದು ಎಲ್ಲವೂ ಮಾಯೆಗೆ. ಅದನ್ನು ದಾಟಬೇಕು ಆ ಮಾಯೆಯನ್ನು ಅಂತ ಹೇಳಿದ್ರೆ ಭಗವಂತನಿಗೆ ಶರಣ. ಭಗವಂತನಿಗೆ ಶರಣಾಗೋದು ಅಂದ್ರೇನು? ಆ ಭಗವಂತನನ್ನೇ ಹೆಚ್ಚಿಟ್ಕೊಳ್ಳೋದು. ಇವೆಲ್ಲವೂ ಅಲ್ಲ, ನನಗೆ ಭಗವಂತನೇ ಬೇಕು ಅಂತ ಹೇಳಿದೆ ಅಲ್ವಾ ನಾನು. ಏನಂತ, ಈ ವಿಷಯ ಪ್ರಪಂಚವನ್ನು ಪ್ರೀತಿಸೋದು ಬಹಳ ಸುಲಭ. ಅದೇ ಈ ಕಾಣದ ಈ ಭಗವಂತನ ಕಡೆ ನಾವು ಪ್ರೀತಿಯನ್ನು ತೋರಿಸೋದು ಕಷ್ಟ ಅಂತ. ಒಂದು ಪಕ್ಷ ನಾವು ಅದನ್ನು ಮಾಡಲಿಕ್ಕಾಗೋದಾದರೆ ಈ ಮಾಯೆಯನ್ನು ನಾವು ದಾಟಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತನಿಗೆ ಶರಣಾದಾಗ ಮಾಯೆಯನ್ನು ದಾಟ್ತೀವಿ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಅವರು ಮಾತ್ರ ಈ ಮಾಯೆಯನ್ನು ದಾಟಬಲ್ಲರು. ಮುಂದುವರೆಸ್ತಾ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ದುಷ್ಕೃತ್ಯವನ್ನೆಸಗುವವರು, ಮೂಢರು, ನರಾಧಮರು ನನ್ನನ್ನು ಶರಣು ಹೊಂದುವುದಿಲ್ಲ. ಮಾಯೆಯಿಂದ ಅಪಹೃತರಾದ ಬುದ್ಧಿಯುಳ್ಳವರಾಗಿ ಆಸುರಿ ವಿಷಯಗಳನ್ನು ಆಶ್ರಯಿಸುತ್ತಾರೆ. ದುಷ್ಕೃತ್ಯಗಳನ್ನೆಸಗುವವರು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡುವವರು. ಕೆಟ್ಟದ್ದು ಯಾವುದು, ಒಳ್ಳೆಯದು ಒಳ್ಳೇದು ಯಾವುದು, ಹಿರಿಯರು ನಮಗೊಂದಷ್ಟು ಹೇಳಿದ್ದಾರೆ, ಇದಿದು ಒಳ್ಳೆಯದು, ಇದಿದು ಕೆಟ್ಟದ್ದು ಅಂತ. ಇನ್ನೂ ಅದನ್ನು ಆಳವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಓದ್ಕೊಂಡು ನಾವು ಪಟ್ಟಿ ಮಾಡಿಕೊಂಡು ಅನುಸರಿಸಬೇಕು. ಸಿಂಪಲ್ಲಾಗಿ ಹೇಳೋದಾದರೆ, ಬೇರೆಯವರು ನನಗೆ ಏನು ಮಾಡೋದು ನನಗೆ ಇಷ್ಟ ಆಗೋದಿಲ್ವೋ ನಾನು ಅದನ್ನು ಇನ್ನೊಬ್ಬರಿಗೆ ಮಾಡಬಾರ್ದು ಅಷ್ಟೇ. ದುಷ್ಕೃತ್ಯ ಅಂದರೆ ಅಷ್ಟೇ. ನನಗೆ ಬೇರೆ ಯಾರೋ ಹರ್ಟ್ ಮಾಡ್ತಾರೆ ಅಂದರೆ ನನಗೆ ಇಷ್ಟ ಆಗಲ್ಲ. ನನ್ನ ಬಗ್ಗೆ ಸುಮ್ಮನೆ ಕೆಟ್ಟದಾಗಿ ಎಲ್ಲೆಲ್ಲೋ ಪಬ್ಲಿಕಲ್ಲಿ ಮಾತನಾಡ್ತಾನೆ ಅಂದರೆ ಇಷ್ಟ ಆಗಲ್ಲ ಅಂತ. ಆದರೆ ನಾನು ಬೇರೆಯವ್ರ ಬಗ್ಗೆ ಅದನ್ನು ಮಾಡಬಾರ್ದು. ಬೇರೆಯವರು ನನ್ನನ್ನು ಅಗೌರವದಿಂದ ನೋಡೋದು ನನಗೆ ಇಷ್ಟ ಆಗೋದಿಲ್ಲ ಅಂತಂದರೆ ನಾನು ಬೇರೆಯವರನ್ನು ಅಗೌರವದಿಂದ ನೋಡಬಾರ್ದು. ಇಷ್ಟೇ, ಸಿಂಪಲ್. ಯಾವಾಗಲೂ ನನ್ನನ್ನು ಜನ ಪ್ರೀತಿಸಬೇಕು ಅಂತ ನಾನು ಇಷ್ಟಪಡೋದಾದರೆ ನಾನು ಬೇರೆಯವ್ರನ್ನ ಹಾಗೆ ಪ್ರೀತಿಸಬೇಕು. ನಾನು ಏನು ಬಯಸ್ತೀನೋ ಅದನ್ನು ನಾನು ಕೊಡಬೇಕು ಅಷ್ಟೇ. ದುಷ್ಕೃತ್ಯವನ್ನೆಸಗುವವರು ಅಂದರೆ ಧರ್ಮವಾಗಿ ನಡ್ಕೊಳ್ಳೋರು ಅಂದರೆ ಹೀಗಿರ್ಬೇಕು. ದುಷ್ಕೃತ್ಯವನ್ನೆಸಗುವವರು ಅಂದರೆ ಕೇರೇ ಮಾಡಲ್ಲ. ಅವರು ಯಾರಿಗೇನಾದ್ರೇನೋ, ನಾವಿರೋದೇ ಹೀಗೆ, ಬೈತಾನೆ ಇರೋದು. ಮೂಢರು
ಸರಿಯಾಗಿ ತಿಳ್ಕೊಳ್ಳದೆ ಇರೋರು. ನರಾಧಮರು ನೋಡಿ, ನರರಲ್ಲಿ ಉತ್ತಮರು ಇರ್ಬೋದು, ಅಧಮರು ಇರ್ಬೋದು. ನನ್ನನ್ನು ನಾನು ಉತ್ತಮವಾಗಿ ಮಾಡ್ಕೊಳ್ಬೋದು, ಇಲ್ಲ ನನ್ನನ್ನು ಅಧೋಗತಿಗೆ ತಗೊಂಡು ಹೋಗ್ಬೋದು. ಅಧೋಗತಿ ಅಂತಂದ್ರೇನು? ಧರ್ಮದ ವಿರುದ್ಧವಾಗಿ ಯಾರ್ಯಾರು ನಡೀತಾರೋ ಅವ್ರಿಗೆಲ್ಲರೂ ನರಾಧಮರೇ. ಯಾರು ಧರ್ಮವನ್ನು ಧರ್ಮಿಷ್ಠರಾಗಿ ನಡೀತಾರೋ ಅವರು ಉತ್ತಮರು. ಈ ದುಷ್ಕರ್ಮವನ್ನೆಸಗುವವರು ಕೊಲೆ ಮಾಡೋದು, ಕಳ್ತನ ಮಾಡೋದು, ಬೇರೆಯವ್ರನ್ನ ನೋಯಿಸೋದು, ಇದೆಲ್ಲ ದುಷ್ಕೃತ್ಯಗಳೇ. ಅವರು ಮತ್ತು ಮೂಢರು, ಏನು ಗೊತ್ತಿಲ್ಲದೆ ಇರೋರು, ನರಾಧಮರು, ಇವರೆಲ್ಲರೂ ನನ್ನನ್ನು ಶರಣು ಹೊಂದುವುದಿಲ್ಲ. ಅವರು ಭಗವಂತನನ್ನು ಶರಣು ಹೊಂದೋದಿಲ್ಲ. ಯಾಕೆ? ಅವರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಮಾಯೆಯಿಂದ ಅಪಹೃತರಾದ, ಮಾಯೆಯಿಂದ ಮುಚ್ಚೋಗ್ಬಿಟ್ಟಿದೆ ಅವ್ರ ಮನಸ್ಸು, ಕಂಪ್ಲೀಟಾಗಿ ಅದರಲ್ಲಿ ಸೆಳ್ಕೊಂಡ್ಬಿಟ್ಟಿದ್ದಾರೆ. ಮಾಯೆಯಿಂದ ಅಪಹೃತರಾದ ಬುದ್ಧಿಯುಳ್ಳವರಾಗಿ ಆಸುರಿ ವಿಷಯಗಳನ್ನೇ ಆಶ್ರಯಿಸುವರು. ನೋಡಿ, ಇಲ್ಲಿ ಭಗವಂತ ಹಿಂದಿನ 2 ಶ್ಲೋಕಗಳಲ್ಲಿ ಹೇಳಿದ ಧರ್ಮಕ್ಕೆ ವಿರುದ್ಧವಲ್ಲದ ಧೈರ್ಯ, ಇದು ಬುದ್ಧಿ ಇರಬೇಕು ಅಂತ. ಇಲ್ಲಿ ನೋಡಿ, ಇವರು ಬುದ್ಧಿವಂತರಲ್ಲ ಅಂತ ನಾವು ಹೇಳಲ್ಲ ಅಲ್ವಾ. ಕಳ್ಳರು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಂತೆಂಥ ಕ್ರೈಮ್ ನೋಡ್ತೀವಲ್ವ, ಕ್ರೈಮ್ ಸ್ಟೋರೀಸ್ ಏನಾದರೂ ನೋಡಿದ್ರೆ ಅಷ್ಟೊಂದು ಬುದ್ಧಿವಂತಿಕೆಯಿಂದ ಇಷ್ಟೆಲ್ಲ ತಿಳ್ಕೊಂಡು ಮಾಡ್ತಾರ, ವಾ ಅಂತ ಅನ್ಬೋದು ನಾವು. ನೋ, ಭಗವಾನ್ ಡಸನ್ ಎಂಟರ್ಟೈನ್ ದಟ್. ಅವರು ಆಸರಿ ವಿಷಯಗಳನ್ನು ಆಶ್ರಯಿಸಿದ್ರೆ ಆ ಬುದ್ಧಿಯನ್ನು ಅವನು ಅಪ್ರಿಷಿಯೇಟ್ ಮಾಡಲ್ಲ. ಅದು ನಾನು ಅಂತ ಹೇಳೋದೇ ಇಲ್ಲ ಅವನು. ಎಷ್ಟು ಅದ್ಭುತ ನೋಡಿ ಅದು. ಅವರು ಬುದ್ಧಿವಂತರೇ, ಅವರು ಧೈರ್ಯವಂತರೇ. ಅದಕ್ಕೆಲ್ಲ ಧೈರ್ಯ ಬುದ್ಧಿ ಆ ಬುದ್ಧಿಯನ್ನು ಧರ್ಮದ ಕಟ್ಟಿನಲ್ಲಿ ಉಪಯೋಗಿಸಿದ್ರೆ ಮಾತ್ರ ಅದು ಅಪ್ರಿಷಿಯಬಲ್. ಅದರ್ವೈಸ್ ಆ ಧೈರ್ಯವನ್ನಾಗಲಿ ಅದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆ ಬುದ್ಧಿಯನ್ನು. ಹೀಗೆ ಒಂದ್ಸಲ ಮಾತನಾಡುವಾಗ ಆತ್ಮಹತ್ಯೆ ಮಾಡಿಕೊಳ್ಳೋರು ಹೇಡಿಗಳು ಅಂತ ವಿಚಾರ ಬಂತು. ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಧೈರ್ಯ ಬೇಕು ಅಂತ ವಾದ. ಎಲ್ಲಿ ನೀವು ಮಾಡ್ಕೊಳ್ಳಿ ನೋಡೋಣ, ಧೈರ್ಯ ಇದೆಯಾ ನಿಮಗೆ ಅಂತ. ಇದು ಕಾನ್ಫ್ಲಿಕ್ಟ್ ಅಲ್ವಾ? ಹೌದು, ನಮ್ಗೆ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸುತ್ತೆ? ಮನಸ್ಸು ವೀಕ್ ಆಗಿತ್ತು, ಅದಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಧೈರ್ಯ ಬೇಕು. ಅಲ್ಲಿ ಆ ಸ್ಥಿತಿಯಲ್ಲಿ ಅವನಿಗೆ ಧೈರ್ಯ ಅನ್ನೋದು ಬೇಕಾಗಿರಲಿಲ್ಲ. ಅದರಿಂದ ಅದು ಆ ಧೈರ್ಯ ಅಂತ ಹೇಳೋದಿಲ್ಲ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ, ಅದನ್ನು ವೀಕ್ನೆಸ್ ಅಂತಲೇ ಹೇಳೋದು. ಹಾಗೆ ಈ ಕೆಟ್ಟ ಕೃತ್ಯಗಳನ್ನು ಮಾಡುವಾಗಲೂ ಒಂದು ಶಕ್ತಿ, ಒಂದು ಧೈರ್ಯ ಏನಿರುತ್ತೆ ಅದು ಮಾಯೆ. ಅದು ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಮಾಯೆಯಿಂದ ಅಪಹೃತರಾದ ಬುದ್ಧಿಯುಳ್ಳವರಾಗಿ. ಆ ಬುದ್ಧಿ ಏನಾಗಿದೆ? ಮಾಯೆ ಆವರಿಸ್ಬಿಟ್ಟಿದೆ. ಅದಕ್ಕೆ ಅಲ್ಲಿ ಸ್ಪಷ್ಟತೆ ಇಲ್ಲ, ಅದಕ್ಕೆ ಧರ್ಮದ ಒಂದು ಕಟ್ಟುಪಾಡಿಲ್ಲ. ಇದೆ ಧೈರ್ಯ ಅನ್ನೋದು, ಧೈರ್ಯ ಇದೆ ಅಲ್ಲಿ, ಆದರೆ ಅದು ಧರ್ಮದ ಕಟ್ಟುಪಾಡಿನಲ್ಲಿಲ್ಲ. ಬುದ್ಧಿ ಇದೆ, ಅದು ಧರ್ಮದ ಕಟ್ಟುಪಾಡಿನಲ್ಲಿಲ್ಲ. ಅದರಿಂದಲೇ ಅದು ಯಾವುದು ಕೂಡ ಧರ್ಮ. ಅವರು ಯಾರೂ ಕೂಡ ಭಗವಂತನಲ್ಲಿ ಶರಣ ಬರೋದಿಲ್ಲ. ಅವರು ಆ ಬುದ್ಧಿಯುಳ್ಳರಾಗಿ ಆಸುರಿ ವಿಷಯಗಳನ್ನೇ ಆಶ್ರಯಿಸ್ತಾರೆ. ಅವರು ಆಸುರಿ ವಿಷಯಗಳನ್ನೇ. ಮೂಢರು ಅಂತ ಹೇಳುವಾಗ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತೇ ಇಲ್ಲ. ನರಾಧಮರು. ಇನ್ನು ಕೆಲವರಿಗೆ ಪಾಪ ಗೊತ್ತಿದ್ರೂ ಆ ರೀತಿಯಾಗಿ ನಡ್ತಿ. ಈ ದುರ್ಯೋಧನ ಹಾಗೆ ಹೇಳ್ತಾನಲ್ವ ಕೃಷ್ಣನಿಗೆ, ಕೃಷ್ಣ ನೀನು ಹೇಳೋದೆಲ್ಲ ಸರಿ, ಅದು ನನಗೆ ಗೊತ್ತಿದೆ, ಆದರೆ ಏನು ಮಾಡಲಿ, ನಾನು ಆ ರೀತಿ ಇರೋಕ್ಕಾಗಲ್ಲ. ನನಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿದೆ, ನಾನು ಹಾಗೆ ಇರೋಕ್ಕಾಗಲ್ಲ. ಮಾಯೆ. ನರಾಧಮರು ಅವರು ಆ ವಿಷಯದಲ್ಲಿ ಆಶ್ರಯಿಸಿರ್ತಾರೆ. ಸೊ ವಿ ಶುಡ್ ಲರ್ನ್. ಅದು ಧೈರ್ಯ ಇದೆ ಅವ್ರಿಗೆ ಅನ್ನೋದನ್ನು ನಾವು ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಅದು ಅಪ್ರಿಷಿಯೇಟ್ ಮಾಡುವಂಥ ಧೈರ್ಯವೂ ಅಲ್ಲ. ಕಳ್ತನ ಮಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕಲ್ವ? ಹೌದು, ಧೈರ್ಯ. ಆದರೆ ಆ ಧೈರ್ಯ ಅಪ್ರಿಷಿಯೇಟ್ ಮಾಡುವಂಥದ್ದಲ್ಲ. ಭಗವಂತ ಹೇಳ್ತಾನೆ,
ಅದು ಮಾಯೆಯಲ್ಲಿ ಅಪವೃತರಾದವರು, ಆ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆಸ್ತಾ, ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀನ ಭರತರ್ಷಭ. ಬಹಳ ಸುಂದರವಾದ ಪ್ರಖ್ಯಾತವಾದ ಶ್ಲೋಕ ಇದು. ಹೇ ಅರ್ಜುನ, ಆರ್ತನು, ಅರ್ಥಾರ್ಥಿಯು, ಜಿಜ್ಞಾಸುವು ಮತ್ತು ಜ್ಞಾನಿ ಎಂಬಿ 4 ವಿಧದ ಪುಣ್ಯಾತ್ಮರು ನನ್ನನ್ನೇ ಭಜಿಸುತ್ತಾರೆ. ಈಗ ಭಗವಂತನ ಕಡೆಗೆ ಅಧಮರು ನೋಡಿದ್ವಲ್ಲ, ನರಾಧಮರು, ಅವ್ರು ಯಾರು ಹೋಗೋದೇ ಇಲ್ಲ. ಅವ್ರು ತಾವು ಮಾಡೋದೇ ಸರಿ ಅಂದ್ಕೊಂಡು ಅವ್ರ ಪಾಡಿಗೆ ಅವರಿರ್ತಾರೆ. ಇಲ್ಲಿ ಕೆಲವರು ಭಗವಂತನನ್ನ ಭಜಿಸೋರು ಹೇಗಿರ್ತಾರಪ್ಪ ಅಂದರೆ ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಅಂತ 4 ರೀತಿಯ ಭಕ್ತರಿರ್ತಾರೆ ಅಂತ. ಭಗವಂತ ನೀನೇ ಗತಿ ಅಂತ ಹೋಗೋರು ಕೆಲವರು, ಇನ್ನು ಕೆಲವರು ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ. ಕಷ್ಟ ಬಂದಿದೆ ನನಗೆ, ಆವಾಗ ಭಗವಂತನಲ್ಲಿ ಮೊರೆ ಹೋಗೋದು, ಹರಕೆ ಹೊತ್ಕೊಳ್ಳೋದು, ತೆಂಗಿನಕಾಯಿ ಒಡಿಸ್ತೀನಿ ಅನ್ನೋದು, ಕೂದಲು ತೆಗೆಸ್ಕೊಳ್ತೀನಿ ಅನ್ನೋದು, ಭಗವಂತನಲ್ಲಿ ಹರಕೆ ಹೊತ್ಕೊಂಡು ಮಾಡುವಂಥದ್ದು ಅರ್ಥಾರ್ಥಿ. ನನಗೆ ಇದು ಬೇಕು, ನನಗಿದು ಕೊಡು, ಆದ್ದರಿಂದ ಇದು ಕೊಟ್ಟರೆ ನಾನು ನನಗೆ ಇದು ಕೊಡ್ತೀನಿ, ಆ ಥರದಲ್ಲಿ ಅರ್ಥಾರ್ಥಿ. ಅರ್ಥ ಭಗವಂತ ನೀನೇ ನನಗೆ ಗತಿ ಅಂತ ಬೇಡ್ಕೊಳ್ಳುವಂಥ. ಜಿಜ್ಞಾಸು, ಜಿಜ್ಞಾಸು ಅಂತ ಹೇಳಿದ್ರೆ ಅವನಿಗೆ ಒಂದು ಕುತೂಹಲ, ಏನು ಭಗವಂತ ಇದ್ದಾನ, ಈ ಶಾಸ್ತ್ರಗಳೆಲ್ಲ ಏನು ಹೇಳುತ್ತೆ, ನೋಡೋಣ, ಒಂದು ಕೈ ಟ್ರೈ ಮಾಡೋಣ, ಜಿಜ್ಞಾಸು ಅವನಿಗೆ ಒಂಥರ ಕುತೂಹಲದಿಂದ ಮಾಡುವಂಥವನು ಅಷ್ಟೇ. ಮತ್ತು ಜ್ಞಾನಿ, ಜ್ಞಾನಿ ಆದವನಿಗೆ ಸಂಪೂರ್ಣ ಅವನಿಗೆ ಸಂಶಯವೇ ಇಲ್ಲ, ಅವನಿಗೆ ಪಕ್ಕ ಆಗ್ಬಿಟ್ಟಿದೆ, ಹೌದು ಈ ಪ್ರಪಂಚದಲ್ಲೆಲ್ಲವೂ ನಡೆಯೋದು ಆ ಭಗವಂತನ ಇಚ್ಛೆಯಿಂದಲೇ, ಆದ್ದರಿಂದ ಸಂಪೂರ್ಣ ಅವನು ಬಿಟ್ಟರೆ ಬೇರೆ ಏನಿಲ್ಲ, ಅವನ ಆ ಸ್ಥಿತಿ ತಲುಪಿಬಿಟ್ಟಿದ್ದಾನೆ. ಏನು, ಸಂಶಯರಹಿತವಾದ ಭಗವಂತನನ್ನು ಒಪ್ಪಿಕೊಳ್ಳುವ ಒಂದು ಸ್ಥಿತಿ. ಹಾಗೆ ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಅಂತ 4 ರೀತಿಯ ಭಕ್ತರಿರ್ತಾರೆ. ನಾವು ಅದರಲ್ಲಿ ಯಾವುದು ಅಂತ ನೋಡ್ಕೊಳ್ಬೇಕು. ಸಂಕಟ ಬಂದಾಗ ವೆಂಕಟರಮಣನ, ಅಥವಾ ನನಗಿದು ಬೇಕು ಅದರಿಂದ ನಾನು ನಿನ್ನನ್ನು ಪೂಜಿಸ್ತಿದ್ದೀನಿ ಅಂತಾನ, ಅಥವಾ ಜಿಜ್ಞಾಸು, ಕುತೂಹಲ, ಏನು ಬರೆದಿದ್ದಾರೆ ಈ ಶಾಸ್ತ್ರದಲ್ಲೆಲ್ಲ, ಪರ ವಿದ್ಯೆ, ಭಗವಂತ, ಮಾಯೆ, ಇದೆಲ್ಲ ಏನು ತಿಳ್ಕೊಳ್ಳೋಣ ಅನ್ನೋ ಜಿಜ್ಞಾಸುವ, ಅಥವಾ ಜ್ಞಾನಿ ಭಕ್ತನ, ಇಲ್ಲ ಐ ಆಮ್ ಟೋಟಲಿ ಕನ್ವಿನ್ಸ್ಡ್ ಎಲ್ಲವೂ ಭಗವಂತನೇ, ಅವನಿಂದಲೇ ಎಲ್ಲವೂ ನಡೀತಾ ಇರೋದು ಅಂತ ಕನ್ವಿನ್ಸ್ ಆಗಿ ನಾನು ಆ ಭಕ್ತಿಯನ್ನು, ಶರಣಾಗತಿಯನ್ನು ಹೊಂದುತ್ತೀನ ನೋಡ್ಕೊಳ್ಬೇಕು. ನಮಗೆ ನಾವು ಅವರು 4 ಜನ ಭಜಿಸ್ತಾರೆ. ಯಾವ ರೀತಿಯಾಗಿ ಭಜಿಸಿದ್ರೂ ಒಳ್ಳೆಯದೇ. ಸ್ವಾಮಿಜಿಯವರು ಹೇಳ್ತಾರೆ, ಅಟ್ಲೀಸ್ಟ್ ಭಜಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಮಾಡಲಿ ಅದಾದರೂ. ಮುಂದುವರೆಸ್ತಾ, ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅದರಲ್ಲಿ ಜ್ಞಾನಿಯು ಶ್ರೇಷ್ಠನು, ಅವನು ನನ್ನಿಂದ ದೂರವಾಗುವುದಿಲ್ಲ, ಅವನ ಭಕ್ತಿ ಅನನ್ಯವಾದುದು, ಅವನು ನನಗೆ ಪರಮ ಪ್ರಿಯನು, ಅವನಿಗೆ ನಾನು ಪ್ರಾಣಪ್ರಿಯನು. ಜ್ಞಾನಿ ಭಕ್ತ ಹೇಗಿರ್ತಾನೆ ನೋಡಿ, ಅವನೇ ಶ್ರೇಷ್ಠ ಅಂತೆ, ಜ್ಞಾನಿನೇ ಶ್ರೇಷ್ಠ. ಆ ರೀತಿಯ ಭಕ್ತಿ ಮಾಡಬೇಕು. ಅವನು ಭಗವಂತನಿಂದ ದೂರ ಆಗೋದೇ ಇಲ್ಲ. ಹೇಳಿದ್ವಲ್ಲ, ಮಯ್ಯಾಸಕ್ತ ಅಂದರೆ ಭಗವಂತ ನೀನೇ ಬೇಕು, ನಿನ್ನ ಬಿಟ್ಟರೆ ನನಗೇನು ಬೇಡ. ಗೋಲ್ ಇಸ್ ಗಾಡ್, ಪಾತ್ ಇಸ್ ಆಲ್ಸೋ ಗಾಡ್.
ಏನು ಮಾಡ್ತಾ ಇದ್ರು ಅವನು ಭಗವಂತನ ಕಡೆಗೆ ಹೋಗೋದಕ್ಕೆ ಮಾಡ್ತಾ ಇದ್ದಾನೆ. ಅವನಿಗೆ ಭಗವಂತನೇ ಬೇಕು. ಅವನ ಭಕ್ತಿ ಅನನ್ಯವಾದದ್ದು. ಅವನ ಭಕ್ತಿ ಅನನ್ಯವಾದದ್ದು. ಅವನು ನನಗೆ ಪರಮ ಪ್ರಿಯ. ಭಗವಂತ ಹೇಳ್ತಾನೆ, ಅವನು ನನಗೆ ಪರಮ ಪ್ರಿಯ, ಅವನಿಗೆ ನಾನು ಪ್ರಾಣಪ್ರಿಯ. ಈ ಶ್ಲೋಕವನ್ನು ಹೇಳುವಾಗ ಸ್ವಾಮೀಜಿಯವರು ಒಂದು ಕತೆ ಹೇಳ್ತಾ ಇದ್ರು ನಮಗೆ. ಶ್ರೀರಾಮಚಂದ್ರನಿಗೆ ಹನುಮಂತ ಅತ್ಯಂತ ಪ್ರಿಯನಾದವನು. ಹನುಮಂತನಿಗೆ ರಾಮನು ಕೂಡ ಪ್ರಿಯನಾದವನು ಅಲ್ವಾ. ಒಂದ್ಸಲ ಹೀಗೆ ಶ್ರೀರಾಮ ಮಲಗಿರ್ತಾನೆ. ಅವನ ಕೊಠಡಿಯಿಂದ ನಾರದ ಮಹರ್ಷಿಗಳು ಹೊರಗಡೆ ಬರ್ತಾರಂತೆ. ನಾರದ ಮಹರ್ಷಿಗಳು ಬಂದರೆ ಅವ್ರು ಹೇಳ್ತಾರಂತೆ, ಒಳಗಡೆ ಶ್ರೀರಾಮ ಒಂದು ಪುಸ್ತಕ ಇಟ್ಟಿದ್ದಾನೆ ಹನುಮಂತನಿಗೆ. ಆ ಪುಸ್ತಕದಲ್ಲಿ ಯಾರು ಶ್ರೇಷ್ಠವಾದ ಭಕ್ತರು ಅಂತ ಬರೆದಿಟ್ಟಿದ್ದಾನೆ. ಹೌದಾ, ಅದರಲ್ಲಿ ನನ್ನ ಹೆಸರು ಮೊದಲಿದೆ ಅಂತ. ನಾರದ ಮಹರ್ಷಿಗಳು ಪರಮ ಭಕ್ತರು, ವಿಷ್ಣು ರಾಮ ಭಕ್ತರು. ಹೌದಾ ಅಂತಾನೆ. ಆಗ ಹನುಮಂತ ತಾನೆಲ್ಲಿದ್ದೀನಿ ನೋಡ್ಬೇಕಲ್ಲ ಅಂತ ಹೇಳಿ ಹೋಗಿ ಆ ಪುಸ್ತಕವನ್ನು ತೆಗೆದು ನೋಡ್ತಾನಂತೆ. ಅವನ ಹೆಸರೇ ಇಲ್ಲ ಅಲ್ಲಿ. ನಾರದ ಮಹರ್ಷಿಗಳ ಹೆಸರಿದೆ, ಇವನ ಹೆಸರು ಇಲ್ಲವೇ ಇಲ್ಲ. ನಾನು ರಾಮನ್ನ ಅಷ್ಟೆಲ್ಲ ಭಜಿಸ್ತೀನಿ, ರಾಮ 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 ಅಂತೀನಿ, ನಾನು ಎಷ್ಟು ಪ್ರೀತಿ ಮಾಡ್ತೀನಿ ರಾಮನನ್ನು, ನಾನು ಅಲ್ಲಿಲ್ವಾ? ನನ್ನ ಪ್ರಾಣ ಪ್ರಿಯ ಅವನು, ನನ್ನ ಹೆಸರಲ್ಲಿ ಇಲ್ವಲ್ಲ ಅಂತ ಬೇಜಾರಾಗಿ. ಆಮೇಲೆ ರಾಮನ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ರಾಮ, ನಾರದ್ರ ಹೆಸರಿದೆ, ನನ್ನ ಹೆಸರಲ್ಲಿ ಇಲ್ಲ ಅಂತ ಕೇಳಿದಾಗ, ಅದ್ರ ಪಕ್ಕ ಇನ್ನೊಂದು ಪುಸ್ತಕ ಇದೆ, ಅದನ್ನು ನೋಡು. ಆ ಪುಸ್ತಕ ತೆಗೆದು ನೋಡಿದ್ರೆ ಅದರಲ್ಲಿ ಮೊದಲು ಹನುಮಂತನ ಹೆಸರಿರುತ್ತೆ. ಖುಷಿಯಾಗೋಗುತ್ತೆ. ನನ್ನ ಹೆಸರಿದೆ. ಅವಾಗ ರಾಮ ಹೇಳ್ತಾನೆ, ಮೊದಲನೇ ಪುಸ್ತಕ ನೀನು ಏನು ನೋಡಿದೆಯಲ್ಲ, ಅದರಲ್ಲಿ ಯಾರ್ಯಾರು ನನ್ನನ್ನು ಭಕ್ತಿ ಮಾಡ್ತಾರೆ ಅನ್ನೋದನ್ನು ಬರೆದಿಟ್ಟಿದ್ದೀನಿ. ನನಗೆ ಯಾರ್ಯಾರು ಪ್ರಿಯರು ಅನ್ನೋದನ್ನು ಇನ್ನೊಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದೀನಿ. ನಾರದ ಮಹರ್ಷಿಗಳಿಗೆ ಶ್ರೀರಾಮ ವಿಷ್ಣು ಅವನ ಪ್ರೀತಿ ಪಾತ್ರನಾಗಿದ್ದರೆ, ಭಗವಂತನಿಗೆ ಶ್ರೀರಾಮನಿಗೆ ಹನುಮಂತ ಪ್ರಿಯನಾಗಿರ್ತಾನೆ. ನೋಡಿ, ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಅವನು ನನಗೆ ಪರಮ ಪ್ರಿಯನು ಅಂದರೆ ಹಾಗೆ ಭಗವಂತನನ್ನು ಮೆಚ್ಚಿಸುವಂತಹ ಭಕ್ತಿ ಒಂದು. ಅವನಿಗೆ ನಾನು ಪ್ರಾಣಪ್ರಿಯನು ಅಂತ ಹೇಳುವಾಗ ನಾರದ ಮಹರ್ಷಿಗಳಿಗೆ ಅವನು ಪ್ರಾಣಪ್ರಿಯ. ಎರಡೂ ಎಷ್ಟಿದಲ್ವ. ಈಗ ನಾವು ಅಷ್ಟೇ, ನಾವು ಬೇರೆಯವರನ್ನ ಹೇಗೆ ಪ್ರೀತಿಸ್ತೀವಿ, ಹೇಗೆ ನೋಡ್ಕೊಳ್ತೀವಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾರು ಪ್ರೀತಿಸ್ತಾರೆ, ನಾವು ಎಷ್ಟು ಯೋಗ್ಯರಾಗಿ ನಡ್ಕೊಳ್ತಾ ಇದ್ದೀವಿ, ಯಾವ ರೀತಿ ಇದ್ದೀವಿ ಅಂದರೆ, ಬೇರೆಯವರು ನಮ್ಮ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅದು ನಮ್ಮ ನಡವಳಿಕೆಯಲ್ಲಿ ಇರುತ್ತಲ್ವ. ಹಾಗೆ ನಾವು ಬೇರೆಯವರಿಗೆ ನಾವು ಪ್ರಿಯರಾಗಿರ್ತೀವ, ಅಥವಾ ಅವರು ನಮ್ಮನ್ನು ಪ್ರೀತಿಸ್ತಾ ಇರ್ತಾರ ನೋಡ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ಬೋದು. ಇಲ್ಲಿ ಅವನು ನನಗೆ ಪರಮ ಪ್ರಿಯ. ಅದು ಸುಲಭ, ಯಾಕೆಂದರೆ ನನ್ನ ಕೈಲಿದೆ, ನಾನು ಯಾರನ್ನು ಬೇಕಾದ್ರೂ ಪ್ರೀತಿಸ್ಬೋದು. ಆದರೆ ಬೇರೆಯವರ ಕಣ್ಣಲ್ಲಿ ನಾನು ಯೋಗ್ಯವಾಗಿ ನಿಲ್ಲೋದು, ಅವರಿಗೆ ಪ್ರೀತಿ ಪಾತ್ರರಾಗೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದು ಹನುಮಂತ ಆಗಿರ್ತಾನೆ. ಅದಕ್ಕೆ ಅಲ್ಲಿ ರಾಮ ಹೇಳ್ತಾನೆ, ನೀನು ನನಗೆ ಪರಮ ಪ್ರಿಯ. ನೋಡಿ ಎಷ್ಟು ಸುಂದರವಾಗಿದೆ ಇದು ಶ್ಲೋಕಗಳು. ಅವರಲ್ಲಿ ಜ್ಞಾನಿಯು ಶ್ರೇಷ್ಠನೋ ಅವನು ನನ್ನಿಂದ ದೂರವಾಗುವುದಿಲ್ಲ. ಆ ಜ್ಞಾನಿಯಾದವನು ಎಂದಿಗೂ ಭಗವಂತನಿಂದ ದೂರ ಆಗೋದೇ ಇಲ್ಲ. ಅವನು ಸದಾ 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 ಭಗವಂತನಲ್ಲೇ, ಎಲ್ಲವೂ ಭಗವಂತನೇ, ಅಲ್ಲಿ ಅದು ಬಿಟ್ಟು ಬೇರೆ ಏನು ಇಲ್ಲ ಅನ್ನೋದರಲ್ಲಿ ಅವನು ಇರ್ತಾನೆ. ಅವನು ನನಗೆ ಪ್ರಿಯ, ಅವನಿಗೆ ನಾನು ಪ್ರಾಣಪ್ರಿಯ. ಎರಡೂ ಆಗಬೇಕು ಅಂದರೆ ಅಲ್ಲಿ ಅದ್ಭುತನೇ ನಡೀಬೇಕು ಅಲ್ವಾ. ಭಗವಂತನೂ ಅವನನ್ನು ಪ್ರೀತಿಸಬೇಕು, ಶಿಷ್ಯನನ್ನು
ಅಥವಾ ಭಕ್ತನನ್ನು. ಆ ಭಕ್ತನೂ ಆ ಭಗವಂತನನ್ನೇ ಪ್ರೀತಿಸಬೇಕು. ಅದು ಅದ್ಭುತ ಅಲ್ವಾ? ಆ ರೀತಿಯಾಗಿ ಅವನ ಭಕ್ತಿ ಅನನ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನಾವು ಯಾರಿಗೆ ಪರಮ ಪ್ರಿಯರಾಗಿರ್ತೀವಿ? ನನಗೆ ಯಾರು ಪರಮ ಪ್ರಿಯರಾಗಿರ್ತಾರೆ? ಎರಡೂ ಎಲ್ಲಿದೆ? ಇದು ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನೋಡಿಕೊಂಡು ನಮ್ಮನ್ನು ನಾವು ಉತ್ತಮ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಇವೆಲ್ಲ ಸಹಾಯ ಮಾಡುತ್ತೆ. ಅವರಲ್ಲಿ ಜ್ಞಾನಿಯು ಶ್ರೇಷ್ಠನು, ಅವನು ನನ್ನಿಂದ ದೂರವಾಗುವುದಿಲ್ಲ. ಅವನ ಭಕ್ತಿ ಅನನ್ಯವಾದದ್ದು, ಅನನ್ಯವಾದ ಭಕ್ತಿ ಒಂದು. ಅವನು ನನಗೆ ಪರಮ ಪ್ರಿಯನು, ಅವನಿಗೆ ನಾನು ಪ್ರಾಣಪ್ರಿಯನು. ಯಾಕೆ ಅಷ್ಟೊಂದು ಪ್ರೀತಿ ಭಗವಂತನಿಗೆ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಇನ್ನೊಂದು ಶ್ಲೋಕವನ್ನು ನೋಡೋಣ. ಉದಾರ ಸರ್ವಯೇತೈವ ಉದಾರ ಸರ್ವಯೇವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಇವರೆಲ್ಲರೂ ಉತ್ತಮರೇ, ಆದರೆ ಜ್ಞಾನಿಯು ಮಾತ್ರ ನನ್ನ ಆತ್ಮವೇ. ಇದು ನನ್ನ ಅಭಿಪ್ರಾಯ. ಏಕೆಂದರೆ ಅವನು ಯುಕ್ತಾತ್ಮನಾಗಿ ನನ್ನನ್ನೇ ಪರಮಗತಿ ಎಂದು ತಿಳಿದು ಆಶ್ರಯಿಸಿರುವವನು. ಈ 4 ಜನ, ಇವರೆಲ್ಲರೂ ಉತ್ತಮರೇ ಅಂತ ಹೇಳುವಾಗ ಯಾರ್ಯಾರು? ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಇವರು 4 ಜನರು ಉತ್ತಮರೇ. ಯಾವುದೋ ರೀತಿಯಲ್ಲಿ ಭಗವಂತನನ್ನು ಸೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜ್ಞಾನಿಯು ಮಾತ್ರ ನನ್ನ ಆತ್ಮ. ಜ್ಞಾನಿಯಾದವನು ನನ್ನ ಆತ್ಮ ಅಂತ ಹೇಳ್ತಾರೆ. ಅಂದರೆ ಅದು ಭಗವಂತನ ಅಭಿಪ್ರಾಯ. ಯಾಕೆ ಅವನಷ್ಟು ಪ್ರೀತಿ ಆಗ್ತಾನೆ ಅವನಿಗೆ? ಅವನು ಯುಕ್ತಾತ್ಮನಾಗಿ ನನ್ನನ್ನೇ ಪರಮಗತಿ ಎಂದು ತಿಳಿದು ಆಶ್ರಯಿಸುತ್ತಾನೆ. ಭಗವಂತನೇ ಪರಮಗತಿ, ಬೇರೆ ಏನು ಇಲ್ಲವೇ ಇಲ್ಲ. ಆ ರೀತಿಯಾಗಿ ಅವನು ಭಗವಂತನನ್ನು ಆಶ್ರಯಿಸ್ತಾನೆ. ಆದ್ದರಿಂದ ಅವನು ನನಗೆ ಪ್ರಿಯ, ಆದ್ದರಿಂದ ಅವನು ನನಗೆ ಶ್ರೇಷ್ಠ. ಯೋಚನೆ ಮಾಡಿ, ಅಜ್ಞಾನಿಯಾದವನು ಯಾಕೆ ಭಗವಂತ ಅವನು ನನ್ನ ಆತ್ಮ ಅಂತ ಹೇಳ್ಕೊಳ್ತಾನೆ? ಯಾಕೆ ಶ್ರೇಷ್ಠ ಆಗ್ತಾನೆ? ಈ ವಿಚಾರಗಳೆಲ್ಲ ಸ್ವಲ್ಪ ಮನಸ್ಸಿನಲ್ಲಿ ನಾವು ವಿಚಾರ ಮಾಡಿದರೆ ನಮಗೆ ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಯೋಚನೆ ಮಾಡ್ತಾ ಇರಿ, ಮತ್ತೆ ಮುಂದುವರ್ಸೋಣ. ಹೆಚ್ಚಿನ ವಿಚಾರ ಈ ಶ್ಲೋಕದ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸುತ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.